ಎಲ್ಲ ಸಮಸ್ತ ಟಿ ವಿ ನೈನ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಕಿರಿ ಪರಿಚಯಗಳನ್ನು ಮಾಡಿಕೊಡ್ತೀನಿ. ನನ್ನ ಹೆಸರು ಜಿ ದೇವರಾಜೇಗೌಡ. ನಾನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿಯ ಅಲ್ಲಿ ಪಕ್ಕದಲ್ಲೇ ಇರುವಂಥ ಕಾಮಸಮುದ್ರ ಗ್ರಾಮದ ಒಂದು ಸಣ್ಣ ಗ್ರಾಮದ ಗುಂಡೇಗೌಡ ಎಂಬ ಅಂದರೆ ಒಬ್ಬ ಸಾಮಾನ್ಯ ರೈತನ ಮಗನಾದಂಥ ಗುಂಡೇಗೌಡರ ಮಗನಾಗಿ 6ನೇ ಮಗನಾಗಿ, ಅಂದರೆ ನಾನೇ ಕೊನೆಯವನು ಮಗನಾಗಿ ನಾನು ಆ ಗ್ರಾಮದಲ್ಲಿ ಜನಿಸ್ತೀನಿ. ನನ್ನ ತಾಯಿ ಹುಚ್ಚಮ್ಮ ಅಂತೇಳಿ, ಕೆಲವರೆಲ್ಲ ಅಕ್ಕಯ್ಯಮ್ಮದ ಕರೆಯೋರಲ್ಲಿ. ಆದರೆ ನನ್ನ ತಾಯಿ ಮೂಲತಃ ಅರ್ದೂರು ಅಂತಂತೇಳಿ, ಹೊಳೆನರಸೀಪುರ ಕಸಬಾ ಹೋಬಳಿ ಅರ್ದೂರು ಅಂತೇಳಿ. ಈಗೇನು ದೇವೇಗೌಡರ ತೋಟ ಪಡುಲಿಪೆ ಊರು ಅಂತ ಹೇಳ್ತಾರಲ್ಲ, ಅದೇ ಊರು. ಅವರ ತೋಟದೇ ನಮ್ಮ ಜಮೀನು. ಅಂದರೆ ಈಗೇನು ಅವ್ರದ್ದು ಪಡುಲಿಪೆ ತೋಟ ಇದೆಯಲ್ಲ, ಅದು ನಮ್ಮ ತಾಯಿಯವ್ರದ್ದೇ ಜಮೀನು ಅದು. ಸೊ ಅಂಥ ಕುಟುಂಬದಲ್ಲಿ ಹುಟ್ಟಿದ್ದು ನಾನಲ್ಲಿ. ನನಗೆ ಒಬ್ಬ ಅಣ್ಣ, ದೊಡ್ಡವರು ಒಬ್ಬ ಅಣ್ಣ ಇದ್ದಾರೆ, 4 ಜನ ಅಕ್ಕಂದಿರು. ನಾನು ಸುಮಾರು ನನಗೆ 8-9 ವರ್ಷ ಇದ್ದಾಗ ನನ್ನ ತಂದೆ ತೀರೋಗ್ತಾರೆ. ತೀರೋದಾಗ ಸಂಪೂರ್ಣ ಜವಾಬ್ದಾರಿ ನನ್ನ ತಾಯಿದು ನನ್ನ ಮೇಲೆ ಬೀಳ್ತದಲ್ಲಿ. ಭಾಳ ರೋಚಕ ಕಥೆ ಏನು ಅಂತಂದರೆ, ನಾನು ಈ ಜಗತ್ತಿಗೆ ಪರಿಚಯ ಮಾಡಿಕೊಂಡಂಥ ಸಂದರ್ಭನೇ ಭಾಳ ಅವಿಸ್ಮರಣೀಯ ಸಂದರ್ಭ. ಆಗಸ್ಟ್ 14ನೇ ತಾರೀಕು ರಾತ್ರಿ 10:30ಗೆ, ಅಂದರೆ ಆಗಸ್ಟ್ 14, 1976ನೇ ಇಸ್ವಿಯಲ್ಲಿ ಶನಿವಾರ ರಾತ್ರಿ ನನ್ನ ತಾಯಿ ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಎಕ್ಸ್ಪೈರ್ ಆಗ್ತಾರೆ. ಸೊ ಆಗ ಅವತ್ತಿನ ಒಂದು ಜನ್ರೇಷನ್ನು ಬಾಡಿ ಸತ್ತ ನಂತರ ಬಾಡಿನ ತೆಗೆದು ಮನೆಯಿಂದ ಹೊರಗೆ ಹಾಕ್ತಾರೆ ಅಲ್ಲಿ. ಅದಾದ ನಂತರ ಎಲ್ಲ ಸಂಬಂಧಿಕರು ಮತ್ತು ಬಂಧು ಬಳಗ ಎಲ್ಲರೂ ಬಂದು ಬೆಳಗ್ಗೆ, ಅಂದರೆ ಭಾನುವಾರ ಆಗಸ್ಟ್ 15, 1976 ಭಾನುವಾರ ದಿವಸ ಬೆಳಗ್ಗೆ 10-20 ಸಮಯದಲ್ಲಿ ಶವವನ್ನು ತೊಳೆದು ಪೂಜೆ ಮಾಡ್ಬೇಕಂತ ತೆಗೆಯಕ್ಕೆ ಹೋದಾಗ ನನ್ನ ಜನನ ಆಗಿರ್ತದೆ ಅಲ್ಲಿ. ಸೊ ಆಗ ಕೆಲವರಿಗೆಲ್ಲ ನಮ್ಮ ಚಿಕ್ಕಮ್ಮ, ನನ್ನ ತಾಯಿಯ ತಂಗಿಯವರಿಗೆ ಸ್ವಲ್ಪ ನಾಲೆಡ್ಜ್ ಇದ್ದರಿಂದ ಡೆಡ್ ಬಾಡಿಯಲ್ಲಿ ಮಗು ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತಂತೇಳಿ ಆಗ ನನ್ನ ತಾಯಿಯನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ನಾನು ಬದುಕುಳಿತೀನಿ ಅಲ್ಲಿ. ನನ್ನ ತಾಯಿ 87 ವರ್ಷ ಬದುಕಿದ್ರು. ಈಗ ಮೊನ್ನೆ ರೀಸೆಂಟಾಗಿ 5 years ಬ್ಯಾಕ್ ನಮ್ಮ ತಾಯಿ ತೀರೋದ್ರಲ್ಲಿ. ಸೊ ಹಾಗೆ ಆ ಥರ ನನ್ನ ಬದುಕು ಪ್ರಾರಂಭ ಆಯಿತು ಅಲ್ಲಿ. ನಮ್ಮ ತಂದೆ ಕಾಲದ ನಂತರ ನಾವು ತುಂಬ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಲ್ಲಿ ತುಂಬ ಚಿಕ್ಕವರಲ್ಲಿ. ನನ್ನ ಅನುಭವ ಮತ್ತು ನನ್ನ ಕಣ್ಣಾರೆ ಕಂಡಂಥ ದೃಶ್ಯಗಳೇನು ಅಂತಂದರೆ, ನನ್ನ ಗ್ರಾಮದಲ್ಲಿ, ಅಂದರೆ ನಮ್ಮ ಊರಿನಲ್ಲಿ ಯಾವ ಥರ ಬಡತನ ಇತ್ತು ಅಂತಂದರೆ, ವಿಶೇಷವಾಗಿ ನಮ್ಮ ಮನೆಯಲ್ಲಿ, ನಮ್ಮ ಹಳ್ಳಿಯಲ್ಲಿ ಈ ತಡ್ನಿ ಕಾಳು ಅಂತ ಕರೀತಾರೆ ಹಳ್ಳಿ ಭಾಷೆಯಲ್ಲಿ. ಅದನ್ನು ಅಲಸಂದಿ ಕಾಳು ಅಂತ ಈ ಬೆಂಗಳೂರು ಕಡೆ ಭಾಷೆ ಕರೀತಾರೆ ಅಲ್ಲಿ. ಆವಾಗ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ನಮ್ಮೂರ ಕಡೆ ಕಾಲುವೆ ಇಲ್ಲ, ಆಗೆಲ್ಲ ಅಕ್ಕಿ ಬೆಳೀತಿತ್ತಿಲ್ಲ ನಾವಲ್ಲಿ. ಅಲ್ಪ ಜಮೀನು ಮಾತ್ರ ಅಲ್ಲಿ. ಆ ತಡ್ನಿ ಕಾಳನ್ನು ಬೇಯಿಸಿ ಅದನ್ನು ಒಗ್ಗರಣೆ ಹಾಕಿ ಅದನ್ನು ಭಾಗ ಮಾಡಿ ಕೊಡ್ತಾಯಿದ್ರು ನಮ್ಮ ತಾಯಿ, ನಮ್ಮ 6 ಜನ ಮಕ್ಕಳಿಗೆ. ಅಂದರೆ ಅಂಥ ಕಷ್ಟದಲ್ಲಿ ನಮ್ಮನ್ನೆಲ್ಲ ಸಾಕಿದ್ದಲ್ಲಿ. ಆದರೆ ನಾನು ನಮ್ಮ ಅಕ್ಕಂದಿರ ಪ್ರೀತಿಯಲ್ಲಿ ಬೆಳೆದೆ. ನನ್ನಲ್ಲಿ ವಿಶೇಷ ಅಂತ ಅಂದರೆ, ನನಗೆ ಯಾಕೆ ಈ ಹೆಣ್ಣುಮಕ್ಳ ಮೇಲೆ ಇಷ್ಟ ಕಾಳಜಿ ಅಂತಂದರೆ, ತಂದೆ ಕಾಲವಾಗುವ ತನಕ ನನಗೆ ಬದುಕಿನ ಬಗ್ಗೆ ಗೊತ್ತಿತ್ತಿಲ್ಲ ನನಗೆ ಅಲ್ಲಿ. ನಮ್ಮ ತಂದೆ ಕಾಲದ ನಂತರ ನನ್ನ ಆಗುವಗಳು, ನನ್ನ ಎಲ್ಲ ಯೋಗಕ್ಷೇಮವನ್ನು ನನ್ನ ತಾಯಿ ಮತ್ತು ನನ್ನ ಅಕ್ಕಂದಿರು, ಅಂದರೆ ಇಬ್ಬರು ಹೆಣ್ಣು, ನನ್ನ ಸಾಕಿದ್ರಲ್ಲಿ. ಹಿಂದೆ ಬಚ್ಚಲಲ್ಲಿ ಸ್ನಾನ ಮಾಡಿ, ಹಳ್ಳಿ ಭಾಷೆಯಲ್ಲಿ ಬಚ್ಚಲಲ್ಲಿ ಸ್ನಾನ ಮಾಡ್ತಾಯಿದ್ದೆ. ಈಗೆಲ್ಲ ನಾವೆಲ್ಲ ಸ್ನಾನದ ಮನೆ, ಟಾಯ್ಲೆಟ್ ರೂಮು, ಬಾತ್ರೂಮ್ ಅಂತೆಲ್ಲ ಕರಿತೀವಿ ನಾವಲ್ಲಿ. ಅವಾಗೆಲ್ಲ ಒಂದು ಮಣ್ಣಿನ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡ್ತಿದ್ದಲ್ಲಿ. ಆಗ ಕೂಡ ನಮ್ಮ ಅಕ್ಕಂದಿರು ನನ್ನನ್ನು ಬೆತ್ತಲೆಯಲ್ಲಿ ಕರೆದು ಅವರು ಸ್ನಾನ ಮಾಡಿಸಿ ನನ್ನ ಪಾಲನೆ ಪೋಷಣೆ ಮಾಡಿದ್ರಲ್ಲಿ. ಜಗತ್ತು ಅವತ್ತು ಭಾಳ ಪವಿತ್ರವಾಗಿತ್ತು. ಅವತ್ತಿನ ಭಾವನೆಗಳು, ಹೆಣ್ಣು ಮಕ್ಕಳ ಮೇಲೆ ಇದ್ದಂಥ ಪೂಜ್ಯ ಭಾವನೆ ಮತ್ತು ಆ ಇದ್ದ ಬದುಕೆ ಬೇರೆ ಥರ ಇತ್ತು ಅಲ್ಲಿ. ನಾನು ಯಾಕೆ ಇವತ್ತು ಈ ಮಾತನ್ನು ಈ ಸ್ಟುಡಿಯೋದ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹೆಣ್ಣು ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಹರಾಜಾಗ್ತಾಯಿದ್ದಾರೆ ಅವರು. ಅದಕ್ಕೆ ಕಾರಣ ಏನು? ಅವ್ರು ಬೆಳೆದು ಬಂದಂಥ ಹಾದಿ ಏನಲ್ಲಿ, ನಾವು ಬೆಳೆದು ಬಂದಂಥ ಹಾದಿ ಏನು? ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನಲ್ಲಿ. ಸೊ ಆ ಥರ ನನ್ನ ಸಾಕಿದ್ರಲ್ಲಿ.